ಬಾಳುವ ಕಲೆ, ಭಾವನೆಗಳ ಅರ್ಥ ಮಾಡಿಕೊಳ್ಳುವ ಒಂದು ಸಾಮರ್ಥ್ಯ ಮತ್ತು ಸಮಾಜದಲ್ಲಿ ಹೊಣೆಗಾರಿಕೆಯಿಂದ ಬದುಕುವ ಮಾರ್ಗವೇ ಶಿಕ್ಷಣ. ಶಿಕ್ಷಣವು ನಮ್ಮ ಜೀವನದಲ್ಲಿ ಹೇಗೆ ಪ್ರಮುಖ ಸ್ಥಾನ ಎಂದರೆ, ಉದಾಹರಣೆಗೆ ಮೊನ್ನೆ ಮಾಂತೇಶ್ ಬೀಳ್ಗಿ ಸರ್, ನಿಮಗೆ ಈಗಾಗಲೇ ಎಲ್ಲರಿಗೂ ಗೊತ್ತಿದೆ, ಅವರು ನಮ್ಮಿಂದ ಕೆಲವು ದಿನಗಳಾಯಿತು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ. ಮಾಂತೇಶ್ ಬೀಳ್ಗಿಯವರ ಬಗ್ಗೆ ಅವರು ನಮ್ಮ ರಾಜ್ಯ ಕಂಡ ಉನ್ನತ ಅಧಿಕಾರಿಗಳಲ್ಲಿ ಒಬ್ಬರು. ಅವರು IAS ಅಧಿಕಾರಿಯಾಗಿ ಹಲವು ಕಡೆ ಸೇವೆ ಸಲ್ಲಿಸಿದ್ದಾರೆ. ಅವರ ಜೀವನದಲ್ಲಿ ಶಿಕ್ಷಣವೆಂಬುದು ಪ್ರಮುಖ ಪಾತ್ರವಾಗಿತ್ತು. ಅವರು ಕೇವಲ 5 ವರ್ಷದ ಬಾಲಕನಿದ್ದಾಗ ತಂದೆಯನ್ನು ಕಳೆದುಕೊಂಡರು. ತುಂಬ ಕಡು ಬಡತನದಿಂದ ಅವರು ತಾಯಿ ಗಂಡನನ್ನು ಕಳೆದುಕೊಂಡು ತುಂಬ ನೋವಾಗಿದ್ದಾಗ ಅವರು ವಿಧಿವೆ ವೇತನವನ್ನು ಕೇಳಲು ಹೋದಾಗ ಅಲ್ಲಿದ್ದ ಅಧಿಕಾರಿಯು 100 ರೂಪಾಯಿ ಲಂಚವನ್ನು ಕೊಡುವಂತ ಕೇಳುತ್ತಾರೆ. ಆಗ ಮಾಂತೇಶ್ ಬೀಳ್ಗಿ ಸರ್ ಅವರು ಅವಾಗಲೇ ಒಂದು ಪ್ರತಿಜ್ಞೆ ಮಾಡುತ್ತಾರೆ, ನಾನು ಒಂದು ದಿನ ಮುಂದೆ ಅಧಿಕಾರಿ ಆದಾಗ ಲಂಚವನ್ನು ತೆಗೆದುಕೊಳ್ಳಲಾರೆ, ಅಧಿಕಾರಿ ಆಗುತ್ತೇನೆ ಎಂದು ಮನದಲ್ಲಿ ಮಾಡಿಕೊಂಡು ಹೋಗುತ್ತಾರೆ. ಹಾಗೆ ಅವರ ತಾಯಿ ರೊಟ್ಟಿ ವ್ಯಾಪಾರವನ್ನು ಮಾಡಿ 5 ಮಕ್ಕಳನ್ನು ಸಾಕುತ್ತಾರೆ. ಅದನ್ನೆಲ್ಲನೂ ಅರಿತು ಅವರು ಕಷ್ಟಪಟ್ಟು ಓದುತ್ತಾರೆ. ಹೇಳಿದ ಮಾತಿನಂತೆ ರಾಜ್ಯಕ್ಕೆ 4ನೇ ರ್ಯಾಂಕ್ ಪಡೆದ ಮೂಲಕ IAS ಅಧಿಕಾರಿಯಾಗಿ ಸೇವೆ ಸಲ್ಲಿಸುತ್ತಾರೆ. ಹೀಗೆ ಜೀವನದಲ್ಲಿ ಶಿಕ್ಷಣ ಬಹು ದೊಡ್ಡ ಪ್ರಮುಖ ಸ್ಥಾನ ವಹಿಸುತ್ತದೆ. ಅಷ್ಟೇ ಅಲ್ಲದೆ ಇಲ್ಲಿಯೂ ಅವರ ಹಾಗೆ ಅನೇಕ ಸಾಧನೆ ಮಾಡಿದಂಥ ಸಾಧಕರು ಇದ್ದಾರೆ. ಹಾಗಾಗಿ ಪ್ರತಿಯೊಬ್ಬರ ಜೀವನದಲ್ಲಿ ಶಿಕ್ಷಣವು ಪ್ರಮುಖ ವ್ಯಕ್ತಿಯಾಗಿದೆ. ಶಿಕ್ಷಣವು ಅಸ್ತ್ರವನ್ನು ಹಿಡಿದು ಹೋರಾಟ ಮಾಡಿದರೂ ಸೋಲಬಹುದು. ಅಸ್ತ್ರ ಅಂದ್ರೆ ನಾವು ಕೈಯಲ್ಲಿ ಏನಾದರೂ ಒಂದು ಆಯುಧ ಹಿಡ್ಕೊಂಡು ಹೋರಾಟ ಮಾಡಿದರೆ ಸೋಲಬಹುದು. ಆದರೆ ಪುಸ್ತಕವನ್ನು ಹಿಡಿದು ಹೋರಾಟ ಮಾಡಿದರೂ ಸೋಲಲು ಸಾಧ್ಯವಿಲ್ಲ. ಹಾಗಾಗಿ ಓದು, ಏಕೆಂದರೆ ನಿನ್ನ ಶತ್ರುಗಳು ಹೆದರುವವರು ನಿನ್ನ ಜ್ಞಾನಕ್ಕೆ ಮಾತ್ರ. ಓದು, ಏಕೆಂದರೆ ನಿನ್ನ ಶತ್ರುಗಳು ಹೆದರುವುದು ನಿನ್ನ ಜ್ಞಾನಕ್ಕೆ ಮಾತ್ರ. ಹಾಗಾಗಿ ಜ್ಞಾನ, ಶಿಕ್ಷಣ ನಮಗೆ ಅತ್ಯಂತ ಅಮೂಲ್ಯವಾಗಿದೆ. ಇಂದಿನ ಮಕ್ಕಳು ಎಲ್ಲರೂ ಸರಿಯಾಗಿ ಓದಬೇಕಂತ ಕೇಳಿಕೊಳ್ತೀನಿ. ತಮ್ಮ ತಂದೆ ತಾಯಿ ಹಲವಾರು ಕನಸುಗಳನ್ನು ಕಂಡಿರ್ತಾರೆ. ಒಳ್ಳೆಯ ರೀತಿಯಲ್ಲಿ ಸಂಸ್ಕಾರ ಮಾಡಿಕೊಂಡು ಹೇಳಲು ಬಯಸುತ್ತೇನೆ. ನನಗೆ 2 ಮಾತುಗಳನ್ನು ಅವಕಾಶ ಮಾಡಿಕೊಂಡಂತ ಎಲ್ಲ ಗ್ರಾಮಸ್ಥರಿಗೂ